ಪಂಜಾಬ್ನಲ್ಲಿ ಸಾವನ್ನಪ್ಪಿದ್ದ ಧರ್ಮಸ್ಥಳ ಮೂಲದ ಏರೋನಾಟಿಕ್ಸ್ ಇಂಜಿನಿಯರ್ ಆಕಾಂಕ್ಷ ಸಾವು ಇನ್ನೂ ಕೂಡ ನಿಗೂಢವಾಗಿದೆ. ಈ ಮಧ್ಯೆ ಇವತ್ತು ಆಕಾಂಕ್ಷ ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಮಗಳ ಶವ ಕಂಡು ಹೆತ್ತವರ ನೋವು ಹೇಳತೀರದಾಗಿತ್ತು. ಹುಟ್ಟೂರಲ್ಲಿ ಮೃತ ಆಕಾಂಕ್ಷ ಅಂತ್ಯ ಸಂಸ್ಕಾರ. ಮಗಳ ನೆನೆದು ಕುಟುಂಬಸ್ಥರ ಆಕ್ರಂದನ. ಸಾಯೋ ವಯಸ್ಸಲ್ಲ, ಜೀವನದಲ್ಲಿ ಅಂಥ ಕಷ್ಟಾನೂ ಇರ್ಲಿಲ್ಲ. ಹೆತ್ತವರ ಮುದ್ದಿನ ಮಗಳಾಗಿದ್ಲು. ಕರುಳ ಕುಡಿ ಮೇಲೆ ಜನ್ಮ ಕೊಟ್ಟವರು ಪ್ರಾಣವನ್ನೇ ಇಟ್ಕೊಂಡಿದ್ರು. ಮಗಳ ಓದು ಮುಗೀತು, ಕೆಲಸಕ್ಕೆ ಹೋಗ್ತಾಳೆ, ನಮ್ಮೆಲ್ಲ ಕಷ್ಟಗಳು ಕಡಿಮೆ ಆಗುತ್ತೆ ಅನ್ನೋಷ್ಟರಲ್ಲಿ ಶವವಾಗಿ ಮನೆಗೆ ಬಂದಿದ್ದಾಳೆ. ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಆಕಾಂಕ್ಷ ಸರ್ಟಿಫಿಕೇಟ್ ತರಲು ಹೋದವಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾಳೆ. ಹೆತ್ತವರ ಗೋಳಾಟ ನೋಡ್ತಿದ್ರೆ ಆಗದ ವೈರಿಗೂ ಇಂಥ ನೋವು ಬೇಡಪ್ಪ ಅನ್ಸತ್ತೆ. ಯಾವಾಗ್ಲೂ ಖುಷಿ ಖುಷಿಯಾಗಿ ಮಾತಾಡ್ತಿದ್ದ ಮಗಳು ಮೌನವಾಗಿ ಮಲಗಿರೋದು ನೋಡಿ ಪೋಷಕರ ಎದೆ ಒಡೆದು ಹೋಗಿದೆ. ಜನ್ಮ ಕೊಟ್ಟ ಮಗಳಿಗೆ ಮಣ್ಣು ಹಾಕೋ ಪರಿಸ್ಥಿತಿ ಬಂದಿದೆ. ಧರ್ಮಸ್ಥಳ ಮೂಲದ ಏರೋನಾಟಿಕ್ಸ್ ಇಂಜಿನಿಯರ್ ಆಕಾಂಕ್ಷ ಸಾವನ್ನಪ್ಪಿ 4 ದಿನವೇ ಕಳೆದೋಯ್ತು. ಇವತ್ತು ಆಕಾಂಕ್ಷ ಮೃತದೇಹ ಧರ್ಮಸ್ಥಳದ ಬೋಳಿಯಾರುಗೆ ತರಲಾಯಿತು. ಮಗಳ ಮೃತದೇಹ ನೋಡಿ ಹೆತ್ತವರ ಕಣ್ಣೀರ ಕಟ್ಟೆಯೇ ಒಡೆದು ಹೋಗಿತ್ತು. ಇದೇ ವೇಳೆ ಶಾಸಕ ಹರೀಶ್ ಪೂಂಜಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈಗಾಗಲೇ FIR ಆಗಿದೆ. ಯಾರು ಈ ಆತ್ಮಹತ್ಯೆ ಅಥವಾ ಈ ರೀತಿಯ ಪ್ರಕರಣಕ್ಕೆ ಕಾರಣ ಆಗಿದ್ದಾರೆ ಅವರನ್ನು ಅರೆಸ್ಟ್ ಸಹ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ಆಗಬೇಕು. ಆಕಾಂಕ್ಷಳ ಸಾವಿಗೆ ನ್ಯಾಯ ಸಿಗಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಮಳೆ ಮಧ್ಯೆಯೇ ಮೃತ ಆಕಾಂಕ್ಷ ಅಂತ್ಯಕ್ರಿಯೆ ಮಾಡಲಾಯಿತು. ಮಲಯಾಳಿ ಹಿಂದೂ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಿದ್ರು. ಮುದ್ದಿನ ಮಗಳು ಮಣ್ಣಲ್ಲಿ ಮಣ್ಣಾಗ್ತಿದ್ದಂತೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂದ್ರೆ ನಂಬೋದಕ್ಕೆ ಸಾಧ್ಯವಿಲ್ಲ ಅಂತ ತಂದೆ ಗೋಳಾಡಿದ್ರು. ಮಗಳು ಆತ್ಮಹತ್ಯೆ ಮಾಡಿಕೊಂಡದಲ್ಲ, ಅದು ಕಾಲೇಜಿನವರೇ ಏನೋ ದುಡಿ ಹಾಕಿ ಕೊಂದದ್ದಿ. ಅಂದರೆ ಅವರು CCTV ಫುಟೇಜ್ ನಮಗೆ ಫುಲ್ ತೋರಿಸಿಲ್ಲ, ಕಟ್ಟು ತೋರಿಸಿದ್ರು. ಒಂದು ಸ್ಟೆಪ್ 10 ತೋರಿಸಿದ್ದಾರೆ. ಮತ್ತೆ ಅವಳ ಅರ್ಧದಿಂದ ಬೀಳುವಂಥದ್ದು, ಆ ಬಿಲ್ಡಿಂಗಿನ ಫುಲ್ಲು ಚಿತ್ರಣ ಇಲ್ಲ, ಒಂದು ಅರ್ಧ ಏನೋ ಒಂದು ಇದು ಥರ ಮಾಡಿ ನಮಗೆ ತೋರಿಸಿದ್ದಾರೆ. ಆಕಾಂಕ್ಷ ಸಾವನ್ನಪ್ಪಿ 4 ದಿನವಾಗ್ತಿದೆ. ಆದ್ರೆ ಸಾವಿಗೆ ಕಾರಣ ಏನು ಅನ್ನೋದು ಕಗ್ಗಂಟಾಗಿಯೇ ಉಳಿದಿದೆ. ಪಂಜಾಬ್ನ LPU ಯೂನಿವರ್ಸಿಟಿಗೆ ಆಕಾಂಕ್ಷ ಓಡಾಡಿದ್ದ CCTV ಫುಟೇಜ್ ಅನ್ನ ಎಡಿಟ್ ಮಾಡಿ ಕೊಟ್ಟಿದ್ದಾರೆ ಅನ್ನೋ ಗುಲ್ಲೆದ್ದಿದೆ. ಯೂನಿವರ್ಸಿಟಿಯಲ್ಲಿ ಹೆಜ್ಜೆ ಹೆಜ್ಜೆಗೂ CCTV ಇರೋದ್ರಿಂದ ಆಕಾಂಕ್ಷ ಕಟ್ಟಡದಿಂದ ಹೇಗೆ ಬಿದ್ರು ಅನ್ನೋ ದೃಶ್ಯವೇ ಮಾಯವಾಗಿದೆ. ಹೀಗಾಗಿ ಕಾಲೇಜು ಸಿಬ್ಬಂದಿ ನಡೆ ಮೇಲೆ 10 ಅನುಮಾನ ಹುಟ್ಕೊಳ್ತಿದೆ. ಒಟ್ನಲ್ಲಿ ಮಗಳನ್ನ ಕಳೆದುಕೊಂಡ ಹೆತ್ತವರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.